Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಒಂದ್ ಕಡೆಗೆ ವಿದೇಶಕ್ಕೆ ಪರಾರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಪ್ರಕರಣಗಳ ಮೇಲೆ ಪ್ರಕರಣಗಳು ದಾಖಲಾಗ್ತವೆ. ಈಗಲೂ ಕೂಡ ಮತ್ತೊಂದು ಹೊಸದೊಂದು ಪ್ರಕರಣ ದಾಖಲಾಗಿದೆ. ಕೇವಲ ಲೈಂಗಿಕ ದೌರ್ಜನ್ಯ ಅತ್ಯಾಚಾರದ ಕೇಸ್ ಅಲ್ಲದೆ ಈಗ ಹೊಸದಾಗಿ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿದೆ. ಇದರ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತೀನಿ ಈ ಸ್ಟೋರಿಲಿ. ಏನೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ, ಏನು ಅವರಿಗೆ ಪ್ರೊಸೀಜರ್ ಅಲ್ಲಿ ಏನು ಮಾಡಬೇಕು ಅದನ್ನೆಲ್ಲ SIT ಮಾಡ್ತಾರೆ. ರಾಷ್ಟ್ರೀಯ ಮಹಿಳಾ ಆಯೋಗ SIT ಅವರಿಗೆ ಮಾತಾಡಲಿ. 15 ದಿನ ಆದರೂ ಪತ್ತೆಯಾಗಿಲ್ಲ. ವಿದೇಶಕ್ಕೆ ಪರಾರಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣಗೆ ತೀವ್ರ ಶೋಧ ನಡೆಸಲಾಗ್ತಿದೆ. ಬ್ಲೂ ಕಾರ್ನರ್ ನೋಟಿಸ್ಗೂ ಡೋಂಟ್ ಕೇರ್ ಅಂತಿದ್ದಾನೆ. ವಿದೇಶದಲ್ಲಿ ಬಂಧನಕ್ಕೆ ಕಳೆದ 3 ದಿನದ ಹಿಂದೆಯೇ SIT ಅಧಿಕಾರಿಗಳು ವಿದೇಶಕ್ಕೆ ತೆರಳಿದ್ದಾರೆ. ಮತ್ತೊಂದೆಡೆ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾಗ್ತಿದೆ. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮತ್ತೊಂದು ರೇಪ್ ಕೇಸ್ ದಾಖಲಾಗಿದೆ. ರೇವಣ್ಣ ವಿರುದ್ಧ ಕಿಡ್ನಾಪ್ ಆಗಿದ್ರು ಎನ್ನಲಾದ ಮಹಿಳೆ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಿಸಿದ್ದಾರೆ. ನ್ಯಾಯಾಧೀಶರ ಎದುರು ಸೆಕ್ಷನ್ 164 ಅಡಿ ಸಂತ್ರಸ್ತೆಯಿಂದ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ತೋಟದ ಮನೆಯಲ್ಲಿ ಕೆಲಸ ಮಾಡುವಾಗ ಅತ್ಯಾಚಾರ ನಡೆಸಿದ ಆರೋಪ ಬಂದಿದೆ. ಈ ಸಂಬಂಧ ಕನ್ನಿಕಡ ತೋಟದ ಮನೆಯಲ್ಲಿ ಪೊಲೀಸರು ಸ್ಥಳ ಮಹಜರು ನಡೆಸಿದ್ದಾರೆ. ಮೇ 8ರಂದು ಪ್ರಜ್ವಲ್ ವಿರುದ್ಧ 3ನೇ FIR ದಾಖಲಾಗಿದೆ. ಈ FIRನಲ್ಲಿ ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳು ದಾಖಲಾಗಿವೆ. ಮುನ್ನೂರ ಸೆಕ್ಷನ್ ಅಡಿಯಲ್ಲಿ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿರುವ ಆರೋಪ. IPC ಸೆಕ್ಷನ್ 354A ಪ್ರಕಾರ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ, ಸೆಕ್ಷನ್ 354B ಅಡಿ ಬಟ್ಟೆ ಹಿಡಿದು ಎಳೆದಾಡಿದ ಆರೋಪ, ಸೆಕ್ಷನ್ 354C ಪ್ರಕಾರ ಖಾಸಗಿ ಚಿತ್ರಗಳ ಸೆರೆ ಹಿಡಿದು ವೀಕ್ಷಣೆ, 376 ಅಡಿ ಒಪ್ಪಿಗೆ ನೀಡದ ಮಹಿಳೆ ಮೇಲೆ ಅತ್ಯಾಚಾರ ಆರೋಪ, ಸೆಕ್ಷನ್ 506 ಅಡಿ ಬೆದರಿಕೆ ಹಾಕುವ ಕೇಸ್ ದಾಖಲಾಗಿದೆ. ಒಂದೆಡೆ ಪ್ರಜ್ವಲ್ ರೇವಣ್ಣ, HD ರೇವಣ್ಣ ವಿರುದ್ಧ ಕೇಸ್ ದಾಖಲಾಗಿ ತನಿಖೆ ನಡೆಯುತ್ತಿದೆ. ಸರ್ಕಾರ ನೇಮಿಸಿದ SIT ಅಧಿಕಾರಿಗಳಿಂದ ತೀವ್ರವಾದ ತನಿಖೆ ಆಗ್ತಿದೆ. ಹೀಗಿದ್ರೂ ಪ್ರಕರಣ ಸಂಬಂಧ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. SIT ಅಧಿಕಾರಿ ಅಂತ ಹೇಳ್ಕೊಂಡು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲಿಸುವಂತೆ ಬೆದರಿಕೆ ಹಾಕಿದ್ದಾರೆ ಅಂತ ಪತ್ರ ಬರೆದಿದ್ದಾರೆ. ವಿಷಯ ಅಂದ್ರೆ ಪ್ರಕರಣಕ್ಕೂ ಮಹಿಳೆಗೂ ಸಂಬಂಧವೇ ಇಲ್ಲ ಎನ್ನಲಾಗ್ತಿದೆ. ಹೀಗಿದ್ರೂ ಕೂಡ ಮಹಿಳೆಯೊಬ್ಬರಿಗೆ ಬೆದರಿಕೆ ಕಾಲ್ ಬಂದಿದೆಯಂತೆ. 3 ಅಪರಿಚಿತರು ಸರ್ಕಾರ ನೇಮಿಸಿರೋ SIT ಅಧಿಕಾರಿಗಳು ಅಂತ ಹೇಳಿ ಮಹಿಳೆಗೆ ಬೆದರಿಕೆ ಹಾಕಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ದಾಖಲಿಸೋಕೆ ಒತ್ತಡ ಹಾಕಿದ್ದಾರೆ. ಹೀಗಂತ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಮಹಿಳೆ ಪತ್ರದ ಮೂಲಕ ದೂರು ಕೊಟ್ಟಿದ್ದಾರೆ. ಹಾಗಾದ್ರೆ ಪತ್ರದಲ್ಲೇನಿದೆ ಅನ್ನೋದನ್ನ ನೋಡೋದಾದ್ರೆ, ನಾನು ಕಳೆದ 4 ತಿಂಗಳಿಂದ ಬೆಂಗಳೂರಿನ ಜಯನಗರದಲ್ಲಿ ಮನೆಯಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪದ ಬಗ್ಗೆ ನನಗೆ ವೈಯಕ್ತಿಕವಾಗಿ ತಿಳಿದಿಲ್ಲ. ಮೇ 3ರಂದು ವಿಶೇಷ ತನಿಖಾ ತಂಡದ ಅಧಿಕಾರಿ ಎಂದು ಹೇಳಿಕೊಂಡು ಅಪರಿಚಿತ ವ್ಯಕ್ತಿ ನನಗೆ ಫೋನ್ ಮಾಡಿದ್ದಾರೆ. ಈ ವೇಳೆ ಮಾತನಾಡಿ, ನೀನು ಊರಿಗೆ ಹೋಗೋಕೆ ನಿರ್ಧಾರ ಮಾಡಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಬೆಂಗಳೂರಲ್ಲಿ FIR ದಾಖಲಿಸಬೇಕು ಅಂದಿದ್ದಾರೆ. ಆದರೆ ಸಂಸದ ಪ್ರಜ್ವಲ್ ವಿರುದ್ಧ ಆರೋಪಗಳಿಗೂ ನನಗೂ ಯಾವುದೇ ಸಂಬಂಧವಿಲ್ಲವಾದ್ದರಿಂದ ನಾನು ದೂರು ದಾಖಲಿಸೋಕೆ ನಿರಾಕರಿಸಿದ್ದೇನೆ. ಇಷ್ಟೇ ಅಲ್ಲ, ಮೇ 6ರಂದು ಸುಮಾರು ಮಧ್ಯಾಹ್ನ 1:15ರ ಹೊತ್ತಿಗೆ ನನಗೆ ಮತ್ತೊಂದು ಅಪರಿಚಿತ ಮೊಬೈಲ್ ಸಂಖ್ಯೆಯಾದ 916416 ಇಂದ ಕರೆ ಬಂದಿತ್ತು. ನನಗೆ ಕರೆ ಮಾಡಿದ ವ್ಯಕ್ತಿ ತಾನು ಸರ್ಕಾರ ರಚಿಸಿರೋ ವಿಶೇಷ ತನಿಖಾ ತಂಡದ ಸದಸ್ಯ ಎಂದು ಹೇಳಿಕೊಂಡಿದ್ದಾನೆ. ಲೈಂಗಿಕ ಹಗರಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ಹೋಲಿಕೆಯ ವಿಡಿಯೋ ಇದೆ. ಪ್ರಜ್ವಲ್ ವಿರುದ್ಧ ಪ್ರತ್ಯೇಕ FIR ದಾಖಲಿಸದೇ ಇದ್ರೆ ನಿಮ್ಮನ್ನ ಬಂಧಿಸ್ತೀವಿ ಅಂದಿದ್ದಾರೆ. ಸಿವಿಲ್ ಡ್ರೆಸ್ ಧರಿಸಿ ವಿಶೇಷ ತನಿಖಾ ತಂಡದ 3 ಸದಸ್ಯರು ನನ್ನ ವಿಳಾಸಕ್ಕೆ ಹೋಗಿದ್ದಾರೆ. ಸಹಕರಿಸದಿದ್ದರೆ ನಮ್ಮ ಇಡೀ ಕುಟುಂಬವನ್ನೇ ಬಂಧಿಸಿ ಅನೇಕ ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಸಲಾಗುವುದು ಎಂದು ನನ್ನ ಪತಿಗೆ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರದ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ. ಹೀಗಾಗಿ ನನ್ನ ಕುಂದುಕೊರತೆಯ ಪರಿಹಾರಕ್ಕಾಗಿ ನಾನು ರಾಷ್ಟ್ರೀಯ ಮಹಿಳಾ ಆಯೋಗವನ್ನ ಸಂಪರ್ಕಿಸಿದ್ದೇನೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಮಹಿಳೆ ದೂರು ನೀಡಿರುವ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, SIT ಜೊತೆ ರಾಷ್ಟ್ರೀಯ ಮಹಿಳಾ ಆಯೋಗ ಮಾತನಾಡಲಿ, SIT ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ ಎಂದಿದ್ದಾರೆ. ಗೊತ್ತಿಲ್ಲ ಅದು ಯಾರು ಬೆದರಿಕೆ ಆಗ್ತಾ ಇದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗ
SIT ಅವರಿಗೆ ಮಾತಾಡಲಿ, ಅವರಿಗೆ ಏನು ಬೆದರಿಕೆ ಬಂದಿದೆ ಅವರಿಗೆ ತಿಳಿಸ್ಲಿ, ಆಮೇಲೆ ಅವ್ರು ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಮತ್ತೊಂದೆಡೆ ಪ್ರಜ್ವಲ್ ವಿರುದ್ಧದ ಅತ್ಯಾಚಾರ ಪ್ರಕರಣದ ಬಗ್ಗೆ SIT ಅಧಿಕಾರಿಗಳು ಇಂಚಿಂಚು ಜಾಲಾಡ್ತಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಡ್ರೈವರ್ ಕಾರ್ತಿಕ್ ದೇವರಾಜೇಗೌಡಗೆ ನೋಟಿಸ್ ನೀಡಲಾಗಿದೆ. 24 ಗಂಟೆಯೊಳಗೆ ಹಾಜರಾಗುವಂತೆ ಖಡಕ್ ಸೂಚನೆ ಕೊಡಲಾಗಿದೆ. ವಿಚಾರಣೆಯಲ್ಲಿ ಮತ್ತಷ್ಟು ಸತ್ಯಾಸತ್ಯತೆ ಬಯಲಾಗುವ ಸಾಧ್ಯತೆ ಇದೆ. ಕಿಡ್ನಾಪ್ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ HD ರೇವಣ್ಣಗೆ ಸೋಮವಾರದವರೆಗೆ ಜೈಲೇ ಗತಿಯಾಗಿದೆ. ರೇವಣ್ಣಗೆ ರಾತ್ರಿಯಿಂದ ಹೊಟ್ಟೆ ಹಾಗೂ ಬೆನ್ನು ನೋವು ಕಾಣಿಸಿಕೊಂಡಿದೆ. ವೈದ್ಯರಿಂದ ಚಿಕಿತ್ಸೆಯೂ ನೀಡಲಾಯಿತು. ಸಿಂಗಲ್ ರೂಮ್ನಲ್ಲಿರೋ ರೇವಣ್ಣಗೆ ದಿವಾನ್ ಕಾಟ್ ಕೊಡಲಾಗಿದೆ. PSI ನೇಮಕಾತಿ ಕೇಸ್ನಲ್ಲಿ ಜೈಲು ಸೇರಿದ್ದ ಅಮೃತ್ಪಾಲ್ ಇದ್ದ ಕೊಠಡಿಯಲ್ಲೇ ರೇವಣ್ಣ ಸೆರೆವಾಸ ಅನುಭವಿಸುತ್ತಿದ್ದಾರೆ. ಒಟ್ಟಾರೆಯಾಗಿ SIT ತನಿಖೆಯ ನಡುವೆಯೇ SIT ಅಧಿಕಾರಿಗಳು ಅಂತ ಹೇಳ್ಕೊಂಡು ಪ್ರಜ್ವಲ್ ವಿರುದ್ಧ ಕೇಸ್ ಹಾಕುವಂತೆ ಬೆದರಿಕೆ ಒಡ್ಡಿದ ಬಗ್ಗೆ ಮಹಿಳೆ ಗಂಭೀರವಾಗಿ ಆರೋಪಿಸಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ನಿಜಕ್ಕೂ ಆಗಿರೋದೇನು, ಎಲ್ಲವೂ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.